ಬ್ರೋಗೆ ಲಾಸ್ಟು ಮಂತಲ್ಲಿ ಬಂದಿರೋ ದುಡ್ಡು ಎಷ್ಟಪ್ಪ ಅಂದರೆ, ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯೂಟ್ಯೂಬಲ್ಲಿ ಪ್ರತಿಯೊಬ್ಬರು ವೀಡಿಯೋಸ್ನ ಹಾಕ್ತಿದ್ದಾರೆ. ಅದು ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದರಲ್ಲಿ ನಾವು ಈಗ ಕೆಲವೊಬ್ಬರು ದುಡ್ಡುಗೋಸ್ಕರ ವೀಡಿಯೋ ಮಾಡ್ತಿದ್ದಾರೆ, ಇನ್ನು ಕೆಲವೊಬ್ಬರು ಅವ್ರ ಪ್ಯಾಷನ್ ಇಟ್ಕೊಂಡು ವೀಡಿಯೋಸ್ನ ಮಾಡ್ತಿದ್ದಾರೆ. ಸೊ ಇವಾಗ ನಾವು ನಮ್ಮ ಕರ್ನಾಟಕದಲ್ಲಿ ಟ್ರೆಂಡಿಂಗಲ್ಲಿರುವಂಥ ನಮ್ಮ ಡಾಕ್ಟರ್ ಬ್ರೋ ಅವ್ರದ್ದು ಲಾಸ್ಟ್ ಮಂತಲ್ಲಿ ಎಷ್ಟು ಸಂಬಳ ಬಂತು ಅನ್ನೋದನ್ನ ಯೂಟ್ಯೂಬಿಂದ ನಾನು ಅದನ್ನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಸೋಷಿಯಲ್ ಬ್ಲೇಡ್ ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಚೆಕ್ ಮಾಡಿದ್ರೆ ಎಕ್ಸಾಕ್ಟಾಗಿ ಅವ್ರದ್ದು ಎಷ್ಟು ಬರುತ್ತೆ, ಆವ್ರೇಜ್ ಒಂದು ಇಷ್ಟರಿಂದ ಇಷ್ಟು ಬರ್ಬೋದು ಅಂತ ನಿಮ್ಗೆ ಅವ್ರು ತೋರಿಸ್ತಾರೆ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ನಿಮ್ಗೆ ಅದನ್ನ ತೋರಿಸ್ತೀನಿ. ಸೊ ಡಾಕ್ಟರ್ ಬ್ರೋ ಅವ್ರ ಚಾನಲ್ನ ಇಲ್ಲಿ ನಾವು ಹಾಕಿದ್ರೆ, ಸೋಷಿಯಲ್ ಬ್ಲೇಡ್ ಅನ್ನೋ ಒಂದು ವೆಬ್ಸೈಟಲ್ಲಿ ಹಾಕಿದ್ರೆ ನಿಮ್ಗೆ ತೋರಿಸುತ್ತೆ ಎಸ್ಟಿಮೇಟ್. ಈಗ ಅವ್ರಿಗೆ ಲಾಸ್ಟು 30 ಡೇಸಲ್ಲಿ 50,000 ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ. ಇನ್ನು ನಮ್ಮ ಡಾಕ್ಟರ್ ಬ್ರೋ ಅವರು ಟ್ರಾವೆಲಲ್ಲಿ ಎಷ್ಟು ರ್ಯಾಂಕಲ್ಲಿ ಅವರೇ ಅಂತ ನೋಡಿದ್ರೆ, ನಮ್ಮ ಟ್ರಾವೆಲಲ್ಲಿ ಅವರು 76th ಅವರೇ, ಅಂದರೆ ಟಾಪ್ 1ಅಲ್ಲಿ ಯಾರು ಅವರಂತ ಗೊತ್ತಿಲ್ಲ. 76th ನಮ್ಮ ಡಾಕ್ಟರ್ ಬ್ರೋ ಇದ್ದಾರೆ. ಎಸ್ಟಿಮೇಟ್ ಅರ್ನಿಂಗ್ ಅಂತ ಬಂದರೆ ನೋಡಿ, ಇಲ್ಲಿ ತೋರಿಸುತ್ತೆ $1,000 ಹಿಡಿದು $16,000 ಒಳಗಡೆ ಎಷ್ಟು ಬೇಕಾದರೂ ಅವ್ರಿಗೆ ಬರ್ಬೋದು, ಅಷ್ಟರ ಒಳಗಡೆ ಬರ್ಬೋದು ಅಂತ. $16,000 ಅಂತ ಲೆಕ್ಕ ಹಾಕಿದ್ರೆ $1 ನಮಗೆ 83 ರೂಪಾಯಿ ಕೌಂಟ್ ಆಗುತ್ತೆ. ಇನ್ನು $16,000 ಅಂತಂದರೆ ಎಷ್ಟು ಬರುತ್ತೆ ನೋಡಿ, ತೋರಿಸುತ್ತೆ ಇಲ್ಲೇ 13,33,230 ರೂಪಾಯಿ. ಸೊ ಅವ್ರಿಗೆ 1,000 ರೂಪಾಯಿಂದ ಹಿಡಿದು 13 ಲಕ್ಷ ಗಂಟ ಬರ್ಬೋದು ಅಂತ ಅವ್ರಿಗೆ ತೋರಿಸ್ತಾ ಇದೆ. ಇವಾಗ ನಾವು ಲಾಸ್ಟ್ ಮಂತ್ ಅವರು ಯಾವ ವೀಡಿಯೋನೂ ಹಾಕಿಲ್ಲ, ಬರೀ ಅಯೋಧ್ಯೆದು ಒಂದು ವೀಡಿಯೋ ಹಾಕಿದ್ದಾರೆ ಈ ಮಂತಲ್ಲಿ. ಲಾಸ್ಟ್ ಮಂತಲ್ಲಿ 2 ವೀಡಿಯೋ ಹಾಕಿದ್ರು. ಆ 2 ವೀಡಿಯೋನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಲಾಸ್ಟ್ ಮಂತಲ್ಲಿ ಎಷ್ಟು ಬಂದಿರ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಲಾಸ್ಟ್ ಮಂತ್ ವ್ಯೂಸ್ ನೀವು ಗಮನಿಸಿದ್ರೆ ಅವ್ರು ಬರೀ 2 ವೀಡಿಯೋಸ್ ಮಾತ್ರ ಹಾಕಿದ್ದಾರೆ. ಅದರಲ್ಲಿ 59,23,000 ವ್ಯೂಸ್, 28,000 ವ್ಯೂಸ್ ಬಂದೈತೆ. ಟ್ರಾವೆಲರ್ಗೆ ದುಡ್ಡು ಎಷ್ಟು ಬರುತ್ತೆ ಅಂತ ನೀವು ಇಲ್ಲಿ ಗಮನಿಸ್ಬೋದು. ಟ್ರಾವೆಲರ್ಗೆ ಒಂದು 30 ರೂಪಾಯಿಂದ 187 ರೂಪಾಯಿ ದುಡ್ಡು ಬರುತ್ತೆ, ಓಕೆನಾ. ಇವಾಗ ನಾವು 30 ರೂಪಾಯಿಂದ 187 ರೂಪಾಯಿ ಅಂತ ಲೆಕ್ಕ ಹಾಕಿದ್ರೆ 187 ರೂಪಾಯಿ ಅಲ್ವಾ. 187 ರೂಪಾಯಲ್ಲಿ ಡಿವೈಡೆಡ್ ಬೈ 2 ನಾವೊಂದು 93 ರೂಪಾಯಿ ತಗೊಳ್ಳೋಣ. 93 ರೂಪಾಯಿ ತಗೊಳ್ಳೋಣ. ಇವಾಗ ನಮ್ಮ ಡಾಕ್ಟರ್ ಬ್ರೋ ಅವ್ರಿಗೆ ಲಾಸ್ಟ್ 2 ವೀಡಿಯೋ, ಬರೀ 2 ವೀಡಿಯೋಗೆ ಬಂದಿರೋ ವ್ಯೂಸು 59 ಲಕ್ಷ ವ್ಯೂಸ್ ಬಂದೈತೆ, ಓಕೆನಾ. ಇವಾಗ 59,28,000 ಡಿವೈಡೆಡ್ ಬೈ 1000. ಈ 1000 ಏನಪ್ಪ ಅಂದರೆ 1000 ವ್ಯೂಸ್ಗೆ 93 ರೂಪಾಯಿ ಅಂತ ಬರೋದು ನೋಡಿಲ್ಲಿ. ಅರ್ನಿಂಗ್ ಪರ್ 1000 ವ್ಯೂಸ್, 1000 ವ್ಯೂಸ್ಗೆ ನಿಮ್ಗೆ ಇಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ನಿಮ್ಗೆ ಹಾಕಿರೋದು. ಅದರಲ್ಲಿ ನಾವು ಲೆಕ್ಕ ತೊಗೊಂಡ್ರೆ 187 ರೂಪಾಯಿ, ಅಂದರೆ 30 ರೂಪಾಯಿಂದ 187 ರೂಪಾಯಿ ಗಂಟ ಬರುತ್ತೆ. ನಾವು ಅದರಲ್ಲಿ ಅರ್ಧ ತೊಗೊಳ್ಳೋಣ. ಅರ್ಧ ತೊಗೊಂಡು ಎಷ್ಟು ಬರುತ್ತೆ, 93 ರೂಪಾಯಿ ಬರುತ್ತೆ. ಇಂಟು 93 ರೂಪಾಯಿ ಅಂತ ಹಾಕಿದ್ರೆ ನಮ್ಮ ಡಾಕ್ಟರ್ ಬ್ರೋಗೆ ಲಾಸ್ಟು ಮಂತಲ್ಲಿ ಬಂದಿರೋ ದುಡ್ಡು ಎಷ್ಟಪ್ಪ ಅಂದರೆ 5,51,000 ರೂಪಾಯಿ ಬಂದಿರ್ಬೋದು. ಅಂದರೆ ಬರೀ 2 ವೀಡಿಯೋಗೆ ಅವ್ರಿಗೆ ಅಷ್ಟು ದುಡ್ಡು ಬಂದೈತೆ. ಇದು ಬರೀ 2 ವೀಡಿಯೋಗಷ್ಟೇ. ಹಳೆ ವೀಡಿಯೋಗಳಿಗೂ ಅವರು ಎಷ್ಟೊಂದು ಜನ ಹೋಗಿ ವ್ಯೂಸ್ಗಳು ಸಿಕ್ಕಿರ್ಬೋದು. ನಾನು ಲೆಕ್ಕ ಹಾಕಿರೋದು ಬರೀ 2 ವೀಡಿಯೋಸ್ ಮಾತ್ರ. ಸೊ ಇವಾಗ ಲಾಸ್ಟ್ 6 ಮಂತ್ ಅವ್ರಿಗೆ ಎಷ್ಟು ಇನ್ಕಮ್ ಬೇಕು ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ 6 ಮಂತಲ್ಲಿ ಡಾಕ್ಟರ್ ಬ್ರೋ ಅವ್ರಿಗೆ ಎಷ್ಟು ಸಂಬಳ ಬಂತು ಯೂಟ್ಯೂಬಿಂದ ಅಂತ ಹಾಕ್ತೀನಿ. ನಿಜವಾಗ್ಲೂ ಶಾಕ್ ಆಗ್ತೈತೆ. ಬರೀ 2 ವೀಡಿಯೋಗೆ 5,50,000 ರೂಪಾಯಿ ಬಂದೈತೆ. ನಮ್ಮ ಡಾಕ್ಟರ್ ಕ್ರೇಜ್ ಹೆಂಗೈತೆ ನೋಡಿ. ಅದು ಡಿಪೆಂಡ್ಸ್ ಆಫ್ ಅವರ ಸಬ್ಸ್ಕ್ರೈಬರ್ಸು ಇರುತ್ತೆ, ಅವ್ರಿಗೆ ಲೈಕ್ಸ್ ಇರುತ್ತೆ ಆ್ಯಂಡ್ ವ್ಯೂಸ್ ಇರುತ್ತೆ, ಓಕೆನಾ. ಸಬ್ಸ್ಕ್ರೈಬರ್ಸ್ ಇಂದನೂ ಕೌಂಟ್ ಆಗುತ್ತೆ ಅವ್ರಿಗೆ ದುಡ್ಡು. ಇದು ನಾನು ತೊಗೊಂಡಿರೋದು ಅರ್ಧ ದುಡ್ಡಲ್ಲಿ ಇಷ್ಟು ಬರ್ಬೋದು. ಇದಕ್ಕಿಂತ ಜಾಸ್ತಿನೂ ಹೋಗ್ಬೋದು, ಇದಕ್ಕಿಂತ ಕಮ್ಮಿನೂ ಹೋಗ್ಬೋದು, ಆದರೆ ಮಿನಿಮಮ್ ಇಷ್ಟಂತ ಅವ್ರಿಗೆ ಬಂದೇ ಬರುತ್ತೆ, ಓಕೆನಾ. ಸೊ ಲಾಸ್ಟು 6 ಮಂತದ್ದು ಏನಾದರೂ ಸಂಬಳ ನಿಮಗೆ ಗೊತ್ತಾಗಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಬೇಕು ಅಂತ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಲಾಸ್ಟ್ 6 ಮಂತಲ್ಲಿ ಡಾಕ್ಟರ್ ಬ್ರೋಗೆ ಎಷ್ಟು ದುಡ್ಡು ಬಂತು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು, ಲವ್ ಯು ಆಲ್.